ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನುರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಇದು ಮಂತ್ಲಿ ರೀಡಿಂಗು ಫ್ರೆಂಡ್ಸ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಧನುರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ರೆ ಅವರು ಕನ್ಯಾ, ವೃಶ್ಚಿಕ, ಮಕರ ಅಥವಾ ಕಟಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವರು ಕೂಡ ಅವ್ರು ಆಗಿರ್ಬೋದು. ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಧನುರಾಶಿಯವರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ 6 ಆಫ್ ಸಾರ್ಡ್ಸ್ ಬಂದಿದೆ. ಸೊ ಖಂಡಿತವಾಗ್ಲೂ ತುಂಬ ಕಮ್ಮಿ ಜನಕ್ಕೆ 6 ಆಫ್ ಸಾರ್ಡ್ಸ್ ಬರುತ್ತೆ. ಖಂಡಿತವಾಗ್ಲೂ ಇವಾಗ ನಾನು ರೀಡಿಂಗ್ ಮಾಡಿದ್ರಲ್ಲಿ ಏಪ್ರಿಲ್ ಮಂತಲ್ಲಿ 6 ಆಫ್ ಸಾರ್ಡ್ಸ್, ಅದು ಕೂಡ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಜಂಪಿಂಗ್ ಮೂಮೆಂಟ್ ಇರುತ್ತೆ. ನೀವು ಖುಷಿಯಲ್ಲಿ ಏನು ಮಾಡ್ತೀರಾ ಅಂತ ಕೂಡ ನಾನು ಹೇಳೋಕ್ಕಾಗಲ್ಲ. ಸೊ ಅದು ಏಪ್ರಿಲಲ್ಲೇ ಬರುತ್ತೆ ಖುಷಿ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮುಂದೆ 6 ಮಂತ್ವರೆಗೂ, ಕೆಲವರಿಗೆ 18 ಮಂತ್ಸ್ವರೆಗೂ ನಾನು ಟೈಮ್ ಪ್ರಿಡಿಕ್ಟ್ನ ಮಾಡ್ಬೋದು. ಮೇ ಬಿ ನಿಮ್ಮ ಮನೆ ವಿಷಯಕ್ಕೆ ನೀವು ತುಂಬ ಖುಷಿ ಆಗ್ತೀರಾ, ಅಥವಾ ಎಲ್ಲರ ಕಡೆನೂ ನಿಮ್ಮ ಮೇಲೆ ಇರ್ತವೆ. ಸ್ಪಾಟ್ ಆನ್ ಲೈಟ್ ಅಂತ ಹೇಳ್ತಾರೆ ನೋಡಿ, ಹಾಗೆ ನೀವು ತುಂಬ ಫೇಮಸ್ ಆಗ್ತಾ ಇದ್ದೀರಾ ಇರ್ಬೋದು. ಆ ಥರ ಕೂಡ ಹೇಳ್ಬೋದು. ತುಂಬ ಪಾಸಿಟಿವ್ ಎನರ್ಜಿ, ತುಂಬ ಕಂಪ್ಲೀಟ್ ಆಗಿದ್ದೀರಾ. ಖಂಡಿತವಾಗ್ಲೂ ನೀವು ಸರ್ಪ್ರೈಸ್ನ ಎಕ್ಸೆಪ್ಟ್ ಮಾಡಬಹುದು. ನೀವು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳಿ, ಸರ್ಪ್ರೈಸ್ ಬರುತ್ತೆ ಅಂತ. ಖಂಡಿತವಾಗ್ಲೂ ಬರುತ್ತೆ. 6 ಆಫ್ ಸಾರ್ಡ್ಸ್ ಇರೋದ್ರಿಂದ ಮೇ ಬಿ ಕೆಲವರು ಓಪನ್ ಅಪ್ ಆಗೋಕ್ಕೆ ರೆಡಿ ಇಲ್ಲ. ಇನ್ನೂ ಕೆಲವ್ರಿಗೆ ಸಡನ್ನಾಗಿ ಲವ್ ಆಗಿ ಸಡನ್ನಾಗಿ ಬ್ರೇಕಪ್ ಕೂಡ ಆಗೋಗ್ಬಿಟ್ಟಿದೆ ಈ 2-3 ಮಂತ್ಸಲ್ಲಿ. ಕೆಲವರಿಗೆ 1 ಮಂತ್ಸಲ್ಲೇ ಇಷ್ಟು ಕೂಡ ಲೈಫ್ನ ನೋಡಿದ್ದೀರಾ ನೀವು ಧನುರಾಶಿಯವರು. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ ನಿಮ್ಮ ಜೊತೆ ಈ ಥರ ಆಗಿರ್ಬೋದು. 1 ಮಂತ್, 2 ಮಂತ್, 3 ಮಂತ್ಸಲ್ಲಿ ಎಲ್ಲ ಸಡನ್ನಾಗಿ ಫಾಸ್ಟ್ ಮೂವಿಂಗ್ ಎನರ್ಜಿ ಥರ ಆಗೋಗ್ಬಿಡ್ತು. ಮೊದಲೇ ಹೇಳ್ದ ಹಾಗೆ ಕೆಲವ್ರಿಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇವೆ. ಮೇ ಬಿ ನಿಮಗಿರ್ಬೋದು ಅಥವಾ ಅದರ್ ಪರ್ಸನ್ಗೆ ತುಂಬ ರಿಲಿಜಿಯನ್ಸ್ನ ಅಥವಾ ಜಾತಕನ ಅಥವಾ ಯಾವುದೋ ಒಂದು ಟ್ರೆಡಿಷನ್ನ ನಂಬುವಂಥ ವ್ಯಕ್ತಿ ಆಗಿರೋದ್ರಿಂದ ಅದರಿಂದ ನಿಮ್ಮ ಬ್ರೇಕಪ್ ಆಗಿರ್ಬೋದು. ಕೆಲವ್ರಿಗೆ ಅನಿಸುತ್ತೆ ಎಲ್ಲ ಡೋರ್ಸು ಕ್ಲೋಸ್ ಆಗಿದೆ ಅಂತ. ಖಂಡಿತವಾಗ್ಲೂ ಇಲ್ಲ. ಮುಂದೆ ನಿಮಗೆ ಬಿಗ್ ಆಪರ್ಚುನಿಟೀಸ್ ಬರೋ ಚಾನ್ಸಸ್ ಇದೆ. ಮೇ ಬಿ ಕೆಲವ್ರಿಗೆ ಇದು ಕೆರಿಯರಲ್ಲಾಗಿರುತ್ತೆ, ಇನ್ನು ಕೆಲವ್ರಿಗೆ ಇದು ಲೈಫ್ನ, ಹೋಮ್ ಲೈಫ್ನ, ಫ್ಯಾಮ್ಲಿ ವಿಚಾರ ಕೂಡ ಇದು ಸಂಬಂಧಪಟ್ಟಿರುತ್ತೆ. ಹೋಲ್ ಅರೌಂಡ್ ನಿಮಗೆ ತುಂಬ ಪಾಸಿಟಿವಿಟಿ ಇದೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇದು ರಿಲೇಟ್ ಆಗೋದ್ರಿಂದ ಅವ್ರಿಗೂ ಕೂಡ ಈ ಪಾಸಿಟಿವ್ ಎನರ್ಜಿ ಟ್ರಾನ್ಸಿಟ್ ಆಗೋವಂಥ ಚಾನ್ಸಸ್ ಇದೆ. ಸೆಕೆಂಡ್, ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಬಿಗ್ ಆಪರ್ಚುನಿಟೀಸ್ ಅಂತ ಹೇಳಿದ್ದೆ ನಾನು ಮೊದಲೇ. 6 ಆಫ್ ಸಾರ್ಡ್ಸ್ ಇರೋದ್ರಿಂದ, 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಖಂಡಿತ ವರ್ಕ್ ಲೈಫಲ್ಲಿ, ಫೈನಾನ್ಷಿಯಲಿ ಅಂತ ಹೇಳ್ಬೋದು, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸ್ಟೆಬಲ್ ಆಗಿರ್ತೀರ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ರಿಚ್ ಆಗಿರ್ಬೋದು. ಯಾವುದೋ ದುಡ್ಡಿನ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ ಇರೋದಿಲ್ಲ. ತುಂಬ ರಿಚೆಸ್ಟ್ ಪರ್ಸನ್ ಇರ್ಬೋದು. ತುಂಬ ಕನೆಕ್ಟಿವ್ ಎನರ್ಜಿ ಇದೆ. ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇದೆ. ಡೀಪ್ ಕನೆಕ್ಷನ್ ಇದೆ. ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಎಲ್ಲ ಸರಿಯಾಗಿದೆ. ಮೇ ಬಿ ಕೆಲವರಿಗೆ ಯಾರೋ ನೀವು ಬ್ರೇಕಪ್ ಆಗಿದರೆ ನಿಮ್ಮ ಎಕ್ಸ್ ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಅದರ್ ಪರ್ಸನ್ ನಿಮ್ಮ ಜೊತೆ. ಅಥವಾ ಧನುರಾಶಿಯವ್ರು ನೀವು ಬ್ರೇಕಪ್ ಮಾಡ್ಕೊಂಡಿದ್ದೀರೋ ಇಲ್ವೋ, ಸುಮ್ಮನೆ ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಕೂಡ ಮನಸ್ಸಲ್ಲಿ ಅವ್ರು ಮತ್ತೆ ನನ್ನ ಲೈಫಲ್ಲಿ ಬಂದರೆ ಮತ್ತೆ ಏನೋ ಒಂದು ಕಮಿಟ್ಮೆಂಟ್ ಆಗೋಣ, ಮದುವೆ ಆಗಿಬಿಟ್ಟು ಅವ್ರ ಜೊತೆನೇ ಹೋಗೋಣ ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಧನುರಾಶಿಯವ್ರಿಗಿದೆ. ಥರ್ಡ್, ನನಗೆ ಕಿಂಗ್ ಆಫ್ ವಾಟ್ಸ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಕಮ್ಯುನಿಕೇಷನ್ ವೈಸ್ ಹೇಳಬೇಕಾದ್ರೆ ತುಂಬ ಲಾಟ್ಸ್ ಆಫ್ ಗೋಯಿಂಗ್ ಅಂತ ಹೇಳ್ಬೋದು. ತುಂಬ ಕಮ್ಯುನಿಕೇಷನ್ ಇದೆ. ಕೆಲವ್ರಿಗೆ ನ್ಯೂಲಿ ಸ್ಟಾರ್ಟೆಡ್ ಲವ್ಗೆ ಅಂತ ಹೇಳ್ಬೋದು. ಮೇ ಬಿ ತುಂಬ ಫ್ಯೂಚರ್ ಫಾರ್ವರ್ಡ್ ಲುಕ್ಕಿಂಗ್ ಅಂತ ಹೇಳ್ತೀನಿ. ತುಂಬ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ. ಅಥವಾ ಧನುರಾಶಿಯವರು ನೀವು ಈ ಥರ ಇದ್ದೀರಾ, ಫ್ಯೂಚರಲ್ಲಿ ನಾನು ಆ ಥರ ಇರ್ಬೋದು. ತುಂಬ ಡ್ರೀಮ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ ನೀವು ಕನೆಕ್ಟೆಡ್ ವ್ಯಕ್ತಿ ಜೊತೆ, ಅದರ್ ಪರ್ಸನ್ ಜೊತೆ ಅಂತ ಹೇಳ್ಬೋದು. ಫೋರ್ತ್, ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ಕೆಳಗಡೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವಾಗಲೂ ಹೇಳೋ ಹಾಗೆ ಧನುರಾಶಿಯವ್ರಿಗೆ ತುಂಬ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್ ಇರುತ್ತೆ. ಸೊ ನಾನು ಹೇಳೋದು ಧನುರಾಶಿಯವ್ರಿಗೆ, ನಿಮ್ಮನ್ನು ಯಾರು ಲವ್ ಮಾಡ್ತಾರೆ, ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಾರೆ, ಸೊ ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ, ಸೊ ನಿಜವಾದ ಪ್ರೀತಿ ಇರುತ್ತೆ, ಅದ್ರ ಜೊತೆ ಹೋಗಿ. ಸೊ ನನಗೆ ಬೋರ್ ಆಗುತ್ತೆ, ಸೊ ನೀವು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಿಂದ ನೋಡಬೇಡಿ. ಸೊ ಒಂದು ರಿಲೇಷನ್ಶಿಪ್ನ ಅಂತ ನಾನು ಹೇಳ್ತೀನಿ ಧನುರಾಶಿಯವ್ರಿಗೆ. ಮೇ ಬಿ ಇದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅದರ್ ಪರ್ಸನ್ ಯಾರಾದರೂ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅವ್ರಿಗೂ ಇದೇ ಹೇಳ್ತೀನಿ. ಫನ್ ಆ್ಯಂಡ್ ಸೇಲಲ್ಲಿ ಲವ್ನ ನೋಡಬೇಡಿ ಅಂತಲೇ ನಾನು ಹೇಳೋದು. ನೀವು ನೋಡ್ತಾ ಇದ್ದೀರಿ ಅಂತ ಅರ್ಥ ಅಲ್ಲ. ಕೆಲವರಿಗೆ ನನಗೆ ಆ ಥರ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಸೊ ಆ ಥರ ಕೆಲವೊಂದು ಡ್ರೀಮ್ಸ್ ಇವೆ ಅವರಿಗೆ. ಸೊ ಲವ್ ಇರಲಿ ಬಿಡಲಿ, ಸೊ ಎಂಟರ್ಟೈನ್ಮೆಂಟ್ ಇರಲಿ ಲೈಫಲ್ಲಿ ಅಂತ. ಸೊ ಅದ್ರ ಹಿಂದೆ ಹೋಗಬೇಡಿ, ಒಂದು ಸ್ಟೇಬಲ್ ಲವ್ ಹಿಂದೆ ಹೋಗಿ ಅಂತ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್, ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ
ಕೆಲವ್ರಿಗೆ ಲೈಫಲ್ಲಿ ಏನು ಆಗ್ತಾಯಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ, ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಇವಾಗ ಕೆಲವ್ರಿಗೆ ಎನರ್ಜಿ ಉಳಿದಿಲ್ಲ ನನಗೆ ಅನ್ನೋ ಇದೆ, ಐಸೋಲೇಟೆಡ್ ಫೀಲಿಂಗ್ ಇದೆ. ಸೊ ಎಲ್ಲ ಎನರ್ಜಿ ಹೋಗ್ಬಿಡ್ತು, ಸೊ ಲೈಫು ಸ್ಟಕ್ ಆಗಿದೆ ಅನ್ನೋ ಫೀಲಿಂಗ್ಸ್ ಕೂಡ ಕೆಲವ್ರಿಗಿದೆ. ಖಂಡಿತವಾಗ್ಲೂ ಯಾವುದೇ ಒಂದು ಚೇಂಜಸ್ ಬರೋಕ್ಕಿಂತ ಮುಂಚೆ ಅಲ್ಲಿ ಒಂದು ಫೀಸ್ ಇರುತ್ತೆ. ಯಾವುದೇ ಒಂದು ಡಿಸಾಸ್ಟರ್ನೇ ತೊಗೊಳ್ಳಿ ನೀವು, ಏನೋ ಭೂಕಂಪನೇ ಆಗಲಿ, ಅರ್ಥ್ಕ್ವೇಕ್ ಆಗಲಿ, ಸೊ ಬಿರುಗಾಳಿನೇ ಬರಲಿ, ಒಂದು ಸೈಲೆಂಟ್ ಇರುತ್ತೆ. ಅದೇ ಥರನೇ ನಿಮ್ಮ ಲೈಫ್ ಕೂಡ ಸ್ಟಕ್ಕಲ್ಲಿದೆ. ಖಂಡಿತವಾಗ್ಲೂ ನಿಮಗೆ ಸರ್ಪ್ರೈಸ್ ಇದೆ. ನಿಮ್ಮ ಇನ್ಸೈಡಲ್ಲಿ ಒಂದು ಎನರ್ಜಿ ಇದೆ, ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಳ್ಳಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಸೊ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅದನ್ನು ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಅದು ನಿಮ್ಮ ವರ್ಕ್ ವಿಚಾರದಲ್ಲಿ ಮಾತ್ರ. ಸೊ ಸ್ವಲ್ಪ ಮೆಡಿಟೇಷನ್ ಮಾಡಿ ನೀವು, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಸ್ವಲ್ಪ ಕನ್ಫ್ಯೂಸ್ಡ್ ಸ್ಟೇಟ್ ಇದೆ, ತಲೆಯಲ್ಲಿ ಒಂದು, ಮನಸ್ಸಲ್ಲಿ ಒಂದು. ಸೊ ನೀವು ಮಾಡೋದೊಂದು, ಥಿಂಕಿಂಗ್ ಒಂದು, ತುಂಬ ಚೇಂಜಸ್ ಇದೆ. ಕೆಲವರು ಲುಕ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ, ಸೊ ಹೇರ್ ಸ್ಟೈಲ್ ಆಗಿರ್ಬೋದು. ಸೊ ಮೆಡಿಟೇಷನ್ನ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.